ನಮಸ್ಕಾರ ಸ್ನೇಹಿತರೆ, ಇವರು VSS ಕುಣಿಗಲ್ ಟಿವಿಯಿಂದ ಇವತ್ತು ಕಿಟ್ಲಿನಾಮಂಗಲ ಪಂಚಾಯಿತಿಯಿಂದ ಒಂದು ಈ ಖಾತೆಗೆ ಬಂದು ಅವ್ರಿಗೆ ಅನ್ಯಾಯ ಆಗಿ ಪಾಪ ಆ ಲೇಡಿ ಇಲ್ಲಿ ಸುಮಾರು ದಿನದಿಂದ ಒದ್ದಾಡ್ತಾವ್ರೆ. ಇಒ ಅವರು ಮೀಟಿಂಗ್ ಹೋಗಿದ್ದಾರೆ. ಅದೇ ಥರ ಅದಕ್ಕೆ ಸಂಬಂಧಪಟ್ಟಂಥ PDO ಆಗಿರಲಿ ಮತ್ತು MLA ಅವ್ರ ಗಮನಕ್ಕೆ ತಂದು ಇದು ಯಾವ ರೀತಿಯಲ್ಲಿ ಬಗೆಹರಿಸ್ತಾರೆ ಅಂತೇಳಿ ಆ ಎಮ್ಮನ ಮಾತು ಕೇಳೋಣ. ಏನಮ್ಮ ಅನ್ಯಾಯ ಆಗಿದೆ ನಿಮಗೆ? ಸರ್, ಖಾತೆ ಒಳಗೆ ತಿದ್ದುಪಡಿ ಮಾಡ್ಕೊಂಡ್ಬಿಡಿ ಅಂತ ವರ್ಷದಿಂದನೂ ಕೇಳಿದೆ, ಮಾಡಿಕೊಡ್ತಾ ಇಲ್ಲ ಸರ್. ಇದು ಇವಾಗ ಅವನು ನನಗೆ ದಾರಿ ಬರಬೇಕು, ಅಲ್ಲಿ ದಾರಿ ಇರೋದು ಅವ್ರ ಖಾತೆಯಲ್ಲೇ ದಾರಿ ಇದೆ ಅಂದ್ಬಿಟ್ಟು ಸಿವಿಲ್ ಕೇಸ್ ಹಾಕೊಂಡವನೆ. ಅಲ್ಲಿ ಸಿವಿಲ್ ಕೇಸಲ್ಲಿ ಕೇಳಿದ್ರು ಅದನ್ನ ತಿದ್ದುಪಡಿ ಮಾಡಿಸ್ಕೊಂಬನ್ನಿ ಇವತ್ತು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಯಾರನ್ನ ಕೇಳಿದ್ರು ಮಾಡಿಕೊಡ್ತಾ ಇಲ್ಲ. ನಮಗೆ ಓದು ಬರೋಕ್ಕೆ ಗೊತ್ತಾಗಲ್ಲ. ನಮಗೆ ನಾವು ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋದು ಸರ್. ನಮ್ಗೆ ಯಜಮಾನ್ರಿಲ್ಲ. ನಮ್ಮ ಅಪ್ಪನ ಮನೆ ಇಷ್ಟು ತುಂಬ ಬರ್ಕೊಟ್ಟಿದ್ದೆ, ಮನೆ ಕಟ್ಕೊಳ್ಳೋಕ್ಕೂ ನಮಗೆ ನೆಮ್ಮದಿ ಇಲ್ಲ ಸರ್. ದಯವಿಟ್ಟು ಇದು ಇಒಗೆ ಮತ್ತು MLA ಅವ್ರ ಗಮನಕ್ಕೆ, ಹಾಗೆ ತಾಲೂಕು ಆಡಳಿತ ಅಧಿಕಾರಿಗಳು ಇದನ್ನು ಒಂದು ಸ್ವಲ್ಪ ಗಮನ ವಹಿಸಿ ಈ ಅಮ್ಮನಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು. ಹಾಗೆ ಇವತ್ತು ಕಿಟ್ಲಿನಾಮಂಗಲ ಪಂಚಾಯಿತಿಯ PDO ಆಗಿರ್ತವರು ಇದನ್ನೊಂದು ಗಮನಕ್ಕೆ ತಗೊಂಡು ಇದು ಯಾವ ರೀತಿಯಲ್ಲಿ ಬಗೆಹರಿಸ್ತಾರೆ ಮುಂದಿನ ದಿನಗಳಲ್ಲಿ. ಇವತ್ತು PDOನವರು KDP ಮೀಟಿಂಗ್ ಹೋಗಿದ್ದಾರೆ. ಇವತ್ತು ಅವರು ಕೂಡ ಇಲ್ಲ ಇಲ್ಲಿ. ಈ ಅಮ್ಮ ಸುಮಾರು ದಿವಸದಿಂದ ಅಲ್ದಾಡ್ತವ್ರೆ. ಪಾಪ ನಾನು 2-3 ಸಾರಿ ಅಮ್ಮನ್ನ ಭೇಟಿ ಮಾಡಿ ಕೇಳಿದಾಗ ಇವತ್ತು ಅದೇ ಥರ ಮತ್ತೆ ಹೇಳ್ತಾವ್ರೆ. ಇದು MLA ಅವರು ದಯವಿಟ್ಟು ಇದಕ್ಕೆ ಒಂದು ಸ್ವಲ್ಪ ಮಧ್ಯಸ್ಥಿಕೆ ವಹಿಸಿ ಇದನ್ನು ಯಾವ ರೀತಿ ಬಗೆಹರಿಸ್ಕೊಡ್ತೀರಾ ಅಂತೇಳಿ. ಈ ಅಮ್ಮ ಒಂಟಿ ಮಹಿಳೆ, ಪಾಪ ಅಮಾಯಕರು ಇವರು. ದಯಮಾಡಿ ಇವ್ರಿಗೊಂದು ನ್ಯಾಯ ಸಿಗೋವರೆಗ ನೀವು ಶೇರ್ ಮಾಡಿ ಸ್ನೇಹಿತರೆ. ಹಾಗೆಯೇ ಪ್ರತಿಯೊಬ್ಬರು ಯಾವ ಥರ ಅನ್ಯಾಯಗಳು ಇವತ್ತು ಪಂಚಾಯತಿನಲ್ಲಿ ನಡೀತಾವೆ ಅದೇ ಥರ ಅನ್ಯಾಯಗಳನ್ನ ಇವತ್ತು ಅಡಗಿಸುವಂಥ ವ್ಯಕ್ತಿಗಳು ಹುಟ್ಟಬೇಕು. ಮತ್ತು ಇವತ್ತು ಯಾವ್ಯಾವ ಕಾಮಗಾರಿಗಳಾಗವೆ, ಏನೇನಾಗವೆ ಅವೆಲ್ಲ ವಿವರವಾಗಿ ತಗೊಳ್ಳಿ. ಇವಾಗ ಆಲ್ರೆಡಿ ಸಾಕಷ್ಟು ಪಂಚಾಯತಿ ಇಪ್ಪಾಡಿ ಆಗಿರ್ಬೋದು, ಕೆಂಪನಹಳ್ಳಿ ಆಗಿರ್ಬೋದು, ನೀವು ನೋಡ್ತಾ ಇದ್ದೀರಾ. ಎಲ್ಲ ಪಂಚಾಯತಿನಲ್ಲೂ ಇದೇ ಥರ ಆದಾಗ ನೆಕ್ಸ್ಟು ಯಾವ ಥರ ಜನ ಜೀವನ ಮಾಡ್ತಾರೆ? ಈಗ ಯಾವ ಥರ ಆಯ್ತಮ್ಮ ಇದು ನಿನಗೆ? ಅದೇ ನಮ್ಮ ತಾತನ ಹೆಸರಲ್ಲೂ ದಾರಿ ಅಂತ ಇಲ್ಲ, ಇದು ನಮ್ಮ ಅಪ್ಪನ ಹೆಸರಲ್ಲೂ ಇದು ನಮ್ಮ ಅಪ್ಪರ ಅಪ್ಪನ ಹೆಸರಲ್ಲೂ ದಾರಿ ಅಂತ ಇಲ್ಲ. ಈಗ ನಮ್ಮ ಅಪ್ಪನ ಹೆಸರಿಗೆ ಖಾತೆ ಮಾಡಬೇಕಾದ್ರೆ ದಾರಿ ಅಂತ ಕಾಣಿಸ್ಬಿಟ್ಟವನೆ. ದಾರಿ ಅಂತ ಕಾಣಿಸಿರೋದಕ್ಕೆ ಈಗ ತಿದ್ದುಪಡಿ ಮಾಡ್ಕೊಂಡು ಕೊಡಿ ಅಂತ ಕೇಳ್ತಾ ಇದ್ದೀನಿ. ಯಾರು ತಿದ್ದುಪಡಿ ಮಾಡ್ಬೇಕಮ್ಮ? ಇದ PDO ಮಾಡ್ಬೇಕಂತ. PDO ಮಾಡ್ಬೇಕು. ಇಒ ಅಥವಾ ಯಾಕೆ ಬಂದಿದ್ದೀರಾ? ಇವರು ಹೇಳಿದ್ರೆ ಅವ್ರು ಮಾಡ್ತಾರೆ ಅಂದ್ರೆ ಸರ್. ಇಒ ಹೇಳಿದ್ರೆ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ದವ್ರು ಯಾರು? ಅಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಕೇಳಿದೆ. ಅವ್ರನ್ನ ಕೇಳಿ ಒಂದು ವಿಚಾರಿಸಿ ಅಂತ ಅಂದರು. ನಾನು ಇಲ್ಲಿ ಅಲ್ಲೇ ಕೇಳ್ಕೊಂಡು ಅಲ್ಲಿ ವಾಸ ಇದೆಯೇನಮ್ಮ ನೀನು? ಹೌದು ಸರ್. ಎಷ್ಟು ವರ್ಷದಿಂದ ವಾಸ ಇದೆಯಾ? 10-15 ವರ್ಷದ 15 ವರ್ಷದಿಂದ ಇಲ್ಲಿ ಹೋಗಿರೋದು. ಇವಾಗ ಹೆಂಗೆ ದಾರಿ ಬಂತು? ಅದು ನಮ್ಮ ಅಪ್ಪರ ಅವತ್ತಿಂದ ಬರ್ಕೊಂಡು ಕೊಟ್ಟಿರಲಿಲ್ಲ. ಈಗ 3 ವರ್ಷದಿಂದ ಬರ್ಕೊಟ್ಟಿರೋದು ನನಗೆ ಸರ್. ನಿನಗೆ 3 ವರ್ಷದಿಂದ ಬರ್ಕೊಟ್ರು. ಇವಾಗ ನಿನ್ನ ಮನೆ ಕಟ್ಟಿದೀಯಾ? ಮನೆ ತಳಪ ಹಾಕಿದ್ದೀನಿ. ನಿನಗೆ ಎಷ್ಟು ಜನ ನಮ್ಮ ಮಕ್ಕಳು? ಒಬ್ಬನೇ ಸರ್. ಯಜಮಾನ್ರು ಏನು ಮಾಡ್ತಾರೆ? ಯಜಮಾನ್ರಿಲ್ಲ ಸರ್, ಬಿಟ್ಕೊಂಡು. ಯಜಮಾನ್ರು ಬಿಟ್ಟೊಂಟೋಗೋರೆ. ಒಬ್ಬ ಮಗನ ಮಡಿಕೊಂಡು ನೀನು ಜೀವನ ಮಾಡ್ತಾ ಇದೆಯಾ. ಬಟ್ ನಿನಗೆ ಈ ಥರ ಇವತ್ತು ಅನ್ಯಾಯ ಆಗ್ತಾ ಇದೆ ತಾಲೂಕಲ್ಲಿ. ನೀನು ನ್ಯಾಯ ಕೇಳೋಕೆ ಹೊಂಟಿದ್ಯಾ. ಇದು ಪಂಚಾಯತಿ ಮುಂದೆನೇ ನಾವು ಯಾವ್ದು ರೀತಿ ಪ್ರತಿಭಟನೆ ಮಾಡಬೇಕು ಅದು ಮಾಡಿ ಒಂದು DC ಆಫೀಸ್ವರೆಗೆ ಇದು ಪಾದಯಾತ್ರೆ ಹೋಗೋಣ. ನಿಮ್ಮ ಪಂಚಾಯತಿಗೆ ನಾವು ಬಂದು ಭೇಟಿ ಕೊಡ್ತೀವಿ. ಅದೇ ಥರ ಯಾವಾಗ ನೀವು ಅಲ್ಲಿಗೆ ಬಂದರೆ ಸಿಗ್ತೀರಾ? ನಾಳೆ ಬಂದ್ರೆ ಬರ್ತೀನಿ. ಸರಿ ಅಮ್ಮ, ನಾಳೆ ಬಂದು ನಾವು ಎನ್ಕ್ವೈರಿ ಮಾಡ್ತೀವಿ. ಅದೇನಾಗಿದೆ ಅಂತ VSS TV ಕಡೆಯಿಂದ ನಿಮ್ಗೆ ಏನು ಸಹಾಯ ಆಗುತ್ತೋ ಅದು ನಾವು ಮಾಡ್ತೀವಿ. ಅದೇ ಥರ ನಿಮ್ಗೆ ಯಾವ ಥರ ಸಹಕಾರ ಕೊಡಬೇಕೋ ಅದು MLA ಅವ್ರಿಗೂ ಒಂದು ಕೈ ಮುಗಿದು ಕೇಳ್ಕೊಳ್ಳಿ, ಹೇಳಿ. ಅವ್ರಿಗೂ ಕೂಡ ಲೈವಲ್ಲಿದ್ದಾರೆ ಜನಗಳು, ಹೇಳಿ. ಅದೇ ನನಗೆ ಇದು ಗ್ರಾಂಟ್ ಹಾಕೊಂಡು ಕೊಟ್ಟರೆ ಕಟ್ಟಕ್ಕೆ ಬಿಡ್ತಾ ಇಲ್ಲ. ಕಟ್ಟಕ್ಕೆ ಯಾಕಮ್ಮ ಬಿಡ್ತಾ ಇಲ್ಲ? ಅದೇ ಸಿ ಆರ್ಡರ್ ತಂದಕ್ಕೆ. ಸ್ಟೇ ಆರ್ಡರ್ ಯಾರು ತಂದಿರೋದು? ಅವನು ಶಿವರಾಜ್. ಜಮೀನು ಯಾರ್ದಮ್ಮ ಇದು? ನಂದೇ ಸರ್. ನಿಮ್ಮ ಜಮೀನಿಗೆ ಅವ್ರು ಹೆಂಗೆ ಸ್ಟೇ ಆರ್ಡರ್ ತರ್ತಾರೆ? ಅದೇ ಕೇಳ್ತಾ ಇದ್ದೀನಿ ಸರ್. ಲಾಯರ್ ಹತ್ರನೂ ಹೋರಾಡ್ತಾ ಇದ್ದೀನಿ. ಇದು ನಿಮ್ಮ ತಾತನ ಹೆಸರಲ್ಲಿ ಇರೋದ್ರಲ್ಲಿ ದಾರಿ ಇಲ್ಲ, ನಿಮ್ಮ ಅಪ್ಪನ ಹೆಸರಲ್ಲಿ ಇರೋದ್ರಲ್ಲೂ ದಾರಿ ಇಲ್ಲ. ಈಗ ಖಾತೆ ಮಾಡೋದ್ರಲ್ಲಿ ನಿನ್ಗೆ ತಿದ್ದುಪಡಿ ಮಾಡಿಸ್ಕೊಬ PDO ಕಡೆಯಿಂದ ಅಂತ ಲೀವ್ ಲೆಟರ್ ತಗೋಬ ಅಂತ ಹೇಳ್ತಾವ್ರು ಅವರು. ಅದಕ್ಕೆ ಬಂದ. ಇವರು ನಮ್ಮ ಸ್ನೇಹಿತರು ಲೋಕೇಶ್ ಅಂತ. ಇದನ್ನ ಯಾವ ರೀತಿ ಬಗೆಹರಿಸ್ಬೋದು ಲೋಕೇಶ್ ಅವರೇ? ಇವ್ರ ಜಮೀನಿಗೆ ಹೇಳಿ, ಇವಾಗ ಏನು ಸಮಸ್ಯೆ ಹೇಳಿ ನಿಮ್ಗೆ? ಅದೇ ಈ ಖಾತೆದ ಒಂದು ಸ್ವಲ್ಪ ತಿದ್ದುಪಡಿ ಮಾಡ್ಕೊಂಡು ಕೊಡ್ಬೇಕು ಸರ್. ತಿದ್ದುಪಡಿ ಮಾಡಿಕೊಡ್ಬೇಕು ಆದಷ್ಟು. ಇದು ಇವಾಗೂ ಕೂಡ ಒಂದು ಮನವಿ ಕೊಡೋಣ. ಇವತ್ತು ಒಂದು ಲೆಟ್ರ್ ಕೊಟ್ಟೋಗಿ ಇವಾಗೆ ಇದನ್ನು ನಾಳೆ ಮತ್ತೆ ನಾನು ಬಂದು ಪರಿಶೀಲನೆ ಮಾಡಿ ಇವತ್ತವು ಮಾತಾಡಿ ನಿಮ್ಗೆ ಯಾವ ರೀತಿ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. VSS TV ಕಡೆಯಿಂದ ಖಂಡಿತ ನಿಮ್ಮ ಪಂಚಾಯತಿಗೆ ಬಂದು ನಾವು ವಿಚಾರಿಸ್ತೀವಿ. ನಾಳೆ ನಿಮ್ಮ ನಂಬರ್ಗೆ ಫೋನ್ ಮಾಡ್ತೀವಿ. ಬನ್ನಿ ಪಂಚಾಯತಿ ಹತ್ರ, ಅದೇನು ವಿಚಾರ ಮಾಡಿ ಮಾತಾಡೋಣ. ಸರಿನಾ? ಬನ್ನಿ ಅಮ್ಮ, ನಾಳೆ ಬನ್ನಿ ಮಾತಾಡೋಣ. ನಮಸ್ಕಾರ ಸ್ನೇಹಿತರೆ. ತಾಲೂಕ್ ಪಂಚಾಯತಿ ಮ್ಯಾನೇಜರ್ ಸಮ್ಮುಖದಲ್ಲಿ ಇವತ್ತಿನ ಕಿಟ್ಲಿನಾಮಂಗಲ ಪಂಚಾಯಿತಿಯ ಎಮ್ಮಂದು ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾವ್ರೆ. ಇವ್ರಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತೇಳಿ ಇವತ್ತು VSS TV ಹೋರಾಟ ಮಾಡ್ತಾ ಇದೆ. ಈ ಹೋರಾಟಕ್ಕೆ ಯಾವ ರೀತಿ ಜನ ಸಹಕಾರ ಕೊಡ್ತೀರಾ ದಯಮಾಡಿ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಇದನ್ನು ಈ ನೊಂದಂಥ ಮಹಿಳೆಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ ಸ್ನೇಹಿತರೆ. ಸರ್ ನಮಸ್ಕಾರ. ನೋಡಿ ಏನಾಗಿದೆ ಅದು ಸಮಸ್ಯೆ? ಖಂಡಿತ ಏನು ಇವರಿಗೆ ತೊಂದರೆ ಆಗಿದೆ ಅದನ್ನು ಪರಿಶೀಲನೆ ಮಾಡಿ
ಇವತ್ತು ಸಾಯಂಕಾಲದ ಒಳಗಡೆ ಪರಿಹರಿಸ್ತೀವಿ. ಸರ್ ಅವ್ರು ಪಿ ಡಿ ಒಗೆ ಲೆಟ್ರ್ ಕೊಟ್ಟವ್ರೆ, ಆದ್ರೂ ಏನೂ ಆಕ್ಷನ್ ತಗೊಳ್ತಾ ಇಲ್ಲ ಆ ಪಂಚಾಯತಿ ಪಿ ಡಿ ಒ. ಪ್ಲಸ್ ಜೊತೆಗೆ ನೋಡಿ ಈ ಖಾತೆ ಎಲ್ಲ ಇದೆ ಅವ್ರದ್ದು, ಈ ಖಾತೆ ಇದ್ರೂ ಅವ್ರು ಸ್ಟೇ ತತ್ತಾರೆ ಅಂದರೆ ನೋಡಮ್ಮ, ಒಂದು ಪತ್ರ ಬರೆದ್ಬಿಟ್ಟು ಇದನ್ನ ಜೆರಾಕ್ಸ್ ಹಾಕಿಬಿಟ್ಟು ಅವ್ರಿಗೆ ಕೊಡಿ ಏನಮ್ಮ. ಅಲ್ಲಿ ಅವ್ರೇನು ಕ್ರಮ ತಗೊಂಡಿಲ್ಲದ್ರೆ ನಾವು ಅವ್ರಿಗೆ ಡೈರೆಕ್ಷನ್ ಕೊಡ್ತೀವಿ. ನೀವೆಲ್ಲ ಒರಿಜಿನಲ್ ನನ್ನ ಕಡೆ ಕೊಡಬೇಡಿ ಸರ್. ಒರಿಜಿನಲ್ ಅವ್ರು ಏನು ಕೊಡಲ್ಲ, ಜೆರಾಕ್ಸ್ ಹಾಕಿ ಕೊಡ್ತಾರೆ. ನಿಮಗೂ ಒಂದು ರೈಟಿಂಗಲ್ಲಿ ಲೆಟ್ರ್ ಕೊಡ್ತಾರೆ, ಪಂಚಾಯತಿಗೆ ಒಂದು ಕೊಡ್ತಾರೆ. ಈಗ ತಗೊಂಡು ಅವ್ರಿಗೊಂದು ನ್ಯಾಯ ದೊರಕಿಸ್ಕೊಡಿ. ಇದು ಜೆರಾಕ್ಸ್ ಹಾಕ್ಬಿಟ್ಟು ಏನು ತೊಂದರೆ ಆಗಿದೆ ಅಂತ ಬರ್ಬಿಟ್ಟು ಅದರಲ್ಲಿ ಇಲ್ಲೇ ಕೊಡಿ. ಪಂಚಾಯತ್ಗೇನು ಬೇಡ, ನಾವು ಪಿ ಡಿ ಒ ನಾವು ಕಳಿಸ್ತೀವಿ. ಏನು ತೊಂದರೆ ಆಗಿದೆ ಹೇಳಿ. ನೋಡಮ್ಮ, ಇದು ನಾನೇ ಬರ್ತಿರೋದು. ಇರಲಿ, ಏನು ವ್ಯತ್ಯಾಸ ಆಗಿದೆ ಹೇಳಿ. ಅದೇ ನಮ್ಮ ಹಳೆ ಮನೆ ಪತ್ರದಲ್ಲಿ ದಾರಿ ಅಂತ ಇಲ್ಲ. ಇಲ್ಲಿ ಯಾವ ದಿಕ್ಕಿಗೆ? ಪಶ್ಚಿಮ ಪೂರ್ವಕ್ಕೆ ದಾರಿ ಅಂತ ಇಲ್ಲ. ಇಲ್ಲ. ಈಗ ಈಗ ನಮ್ಮ ಖಾತೆ ಒಳಗೆ ದಾರಿ ಅಂತ ಕಳಿಸ್ಬಿಟ್ಟವ್ರೆ ಖಾತೆ ಮಾಡೋರು. ಈಗ ಅಲ್ಲಮ್ಮ, 4 ಕಡೆ ಎಲ್ಲರೂ ಒಂದು ಕಡೆ ರಸ್ತೆ ಇದೆಯಲ್ಲ, ಪೂರ್ವ ಕಡೆ ಐತೆ ಈಗ ಪಶ್ಚಿಮಕ್ಕೆ ದಾರಿ ಇಲ್ಲ. ಮನೆಗಳು ಮಾತ್ರ. ಯಾಕೆ ಪುಟ್ಟಾರ ಮನೆ ಇದೆಯಾ? ಪುಟ್ಟಯ್ಯನ ಮನೆ ಐತೆ, ಮನೆಗೆ ದಾರಿ ಇಲ್ಲ ಅಲ್ಲಿ. ಆಯ್ತು, ಈಗ ಒಂದು ಕೆಲಸ ಮಾಡಿ, ಈಗ ದಾರಿ ಬಿಡು, ಈಗ ದಾರಿ ಬಿಟ್ಟು ಮನೆ ಕಟ್ಟು ಅಂತ ಅವನು ಸಿಗಿ ಕಾಯ್ಕೊಂಡು ಕೋರ್ಟ್ಗೆ ಹಾಕೊಂಡವ್ರ ಜಡ್ಜು ಮನೆ ಕಟ್ಟಂಗೆ ಆರ್ಡರ್ ಕೊಡ್ತವ್ರೆ, ಕಟ್ಬೇಡ ನೀನು ಅಂತ ಮನೆ ಕಟ್ಟೋದು ಇದು ಮಾಡ್ತಾನೆ. ಕೋರ್ಟ್ಗೆ ಹೋದ್ರೆ ಇನ್ನು ಅದೆಲ್ಲ ನಾನು ಹಾಕಿಲ್ಲ ಸರ್, ತೀರ್ಮಾನ ಆಗ್ಬೇಕಲ್ಲಮ್ಮ. ಕೋರ್ಟ್ ಇದೆ, ಕೋರ್ಟ್ ಈ ಕಡೆ ನಾನು ತೀರ್ಮಾನ ಮಾಡ್ಕೊಂಡ್ರೆ ಇಂಥವ್ರೆ. ವಿಡಿಯೋ ಕಡೆ ನಾನು ತೀರ್ಮಾನ ಮಾಡ್ಕೊಂಡ್ಬನ್ನಿ, ಅಲ್ಲಿ ದಾರಿ ಇಲ್ಲ ಅಂತ ಬರ್ಸ್ಕೊಂಡು ನಿಂತವ್ರೆ. ಆಯ್ತು, ಸರಿ ಸರ್, ಇದು ಒಂದು ಸ್ವಲ್ಪ ಟ್ರೈ ಮಾಡಿ. ಯಾವ ರೀತಿ ಬಗೆಹರಿಸ್ಕೊಡ್ತೀರೋ ಬಗೆಹರಿಸ್ಕೊಡಿ. ದಯವಿಟ್ಟು ನನ್ನ ಮಹಿಳೆಗೆ ನ್ಯಾಯ ಕೊಡಿಸಿ. ಅವ್ರು ಒಂಟಿ ಹೆಂಗಸರು, ಒಬ್ಬ ಜೀವನ ಮಾಡ್ತಾ ಇದ್ದಾರೆ, ಗಂಡನೂ ಇಲ್ಲ, ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾವ್ರೆ. ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಮಾಡಿ ದಯವಿಟ್ಟು. ಯಾಕೆಂದರೆ ಜನಗಳಿಗೆ ಇವತ್ತು ಆ ರೀತಿ ಪಂಚಾಯತಿಗಳಲ್ಲಿ ನೋವನ್ನು ಅನುಭವಿಸ್ತವ್ರೆ. ಆ ನೋವುಗಳನ್ನ ಕಿತ್ತಾಕಿ ಪಿ ಡಿ ಒಗಳಿಗೆ ಇದನ್ನ ಪರಿಹಾರ ಮಾಡೋದಕ್ಕೆ ಹೇಳ್ತೀವಿ. ನೀವೊಂದು ಇದು ಜೆರಾಕ್ಸ್ ಹಾಕ್ಬಿಟ್ಟು ಒಂದು ಲೆಟರ್ ಬರ್ಬೋದು ಏನಾಗಿದೆ. ಅವ್ರಿಗಾಗಿರೋ ಗ್ರ್ಯಾಂಟನ್ನು ಕೂಡ ತಡೆ ಹಿಡಿದು ಅನ್ಯಾಯ ನಡೀತಾ ಇದೆಯಲ್ಲ ಸರ್. ಇದು ಪ್ರಯತ್ನ ಮಾತ್ರ ಮಾಡಿ. ಓಕೆ.